ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಬರ್ತಿದೆ ಜೀವಕಳೆ. ತುಂಗಭದ್ರಾ ಡ್ಯಾಂನಲ್ಲಿ 87 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕಲ್ಯಾಣ ಕರ್ನಾಟಕದ ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಿದೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಮತ್ತೆ ನೀರೇನೋ ಬಿಡುಗಡೆ ಮಾಡಲಾಗಿತ್ತು. ಅದಾದ್ಮೇಲೆ ಈಗ 87 ಟಿಎಂಸಿ ನೀರನ್ನ ಅಲ್ಲಿ ಸಂಗ್ರಹ ಮಾಡಲಾಗಿದೆ. ಯಾಕಂದ್ರೆ ಬಂದು ಸೇರ್ತಾ ಇದೆ ಒಳಹರಿವು. ಸೊ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಮೊಗದಲ್ಲಿ ಮಂದಹಾಸ. ಕ್ರಸ್ಟ್ ಗೇಟ್ ಕಿತ್ತು ಹೋಗಿ 45 ಟಿಎಂಸಿ ನೀರನ್ನ ಅನಿವಾರ್ಯವಾಗಿ ಬಿಡಲೇಬೇಕಾಗಿತ್ತು. ಯಾಕಂದ್ರೆ ಕ್ರಸ್ಟ್ ಗೇಟ್ನ ಅಳವಡಿಕೆಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಸೊ ಆಗ ಡ್ಯಾಮ್ನಲ್ಲಿ ಕೇವಲ 68 ಟಿಎಂಸಿ ನೀರು ಮಾತ್ರ ಇತ್ತು. ಕ್ರಸ್ಟ್ ಗೇಟ್ ರಿಪೇರಿ ಬಳಿಕ ಮತ್ತೆ ಈಗ ಹರಿದು ಬರ್ತಾ ಇದೆ ನೀರು. ಈಗ ಟಿಬಿ ಡ್ಯಾಮ್ನಲ್ಲಿ ಒಟ್ಟು 87 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಈ ಒಂದು ಟಿಬಿ ಡ್ಯಾಮ್ ಭರ್ತಿಗೆ 15 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ. ಇನ್ನು ಚಿಕ್ಕೋಬನಹಳ್ಳಿ ಗ್ರಾಮದ ಬಳಿ ಬ್ಯಾರೇಜ್ನ ನೀರು ಸೋರಿಕೆ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕೋಬನಹಳ್ಳಿ ಬ್ಯಾರೇಜ್ನ ನೀರು ಸೋರಿಕೆ ಆಗ್ತಿರೋದ್ರಿಂದ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಇದಕ್ಕೆ ಕಾರಣ ಈ ಬ್ಯಾರೇಜ್ನ ಗೇಟ್ಗಳು ತುಕ್ಕು ಹಿಡಿದಿವೆ. ಆ ಕಾರಣಕ್ಕೆ ಅಲ್ಲಿ ಲೀಕೇಜ್ ಆಗ್ತಾ ಇದೆ. ಚಿನ್ನಹಗರಿಹಳ್ಳದ ಬ್ಯಾರೇಜ್ನ ಗೇಟ್ಗಳಿಂದ ನೀರು ಸೋರಿಕೆ. ಸೊ ನೀರು ಸೋರಿಕೆಯನ್ನ ತಡೆಯದಂತ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಗೇಟ್ ತುಕ್ಕು ಹಿಡಿದಿರೋದ್ರಿಂದ ಅಲ್ಲಿ ನೀರು ಹೋಗ್ತಾ ಇದೆ ಅಂತ. ಸದಾಕಾಲ ಬರಗಾಲಕ್ಕೆ ತುತ್ತಾಗುವಂತ ಊರು ಈ ಪ್ರದೇಶ, ಮೊಳಕಾಲ್ಮೂರು ಪ್ರದೇಶ. ಇರುವಂತ ನೀರನ್ನು ಹೀಗೆ ಕಳ್ಕೊಂಡ್ರೆ ನೋಡಿ ಈ ತರ ಲೀಕೇಜ್ ಆಗ್ತಾ ಇದೆ. ಸ್ವಲ್ಪ ನೀರಲ್ಲ, ಇದು ದೊಡ್ಡ ಮಟ್ಟದಲ್ಲಿ ನೀರು ಹೋಗ್ತಾ ಇದೆ. ಅಲ್ಲಿ ಬರದ ನಾಡಿನಲ್ಲಿ ಬ್ಯಾರೇಜ್ ನೀರು ಸೋರಿಕೆ ಬಗ್ಗೆ ನಿರ್ಲಕ್ಷ್ಯಕ್ಕೆ ಕಿಡಿಕಾರ್ತಿದ್ದಾರೆ. ತುಕ್ಕು ಹಿಡಿದಿರೋದು ಬರೀ ಈ ಗೇಟ್ ಮಾತ್ರ ಅಲ್ಲ, ಇಲ್ಲಿನ ಅಧಿಕಾರಿಗಳ ಯೋಚನೆ, ಅವರ ಕಾರ್ಯವೈಖರಿ ಅಂತ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಚಿತ್ರದುರ್ಗದ ಚಿಕ್ಕೋಬನಹಳ್ಳಿ ನೋಡಿ ಹೇಗೆ ಬ್ಯಾರೇಜ್ನಿಂದ ನೀರು ಸೋರಿಕೆ ಆಗ್ತಿದೆ ಅಂತ. ಇದಕ್ಕೆ ಕಾರಣ ಆ ಗೇಟಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಅಲ್ಲಿ ನೀರು ಹೋಗೋದಕ್ಕೆ. ಸೊ ಹೊಸದಾಗಿ ಗೇಟನ್ನು ಹಾಕಿದ್ರೆ ಈ ಬ್ಯಾರೇಜ್ನಿಂದ ನೀರು ಹೋಗೋದು ಈಗ ತಡೆಯುವಂಥದ್ದು ಮಾಡ್ಬೋದು. ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.